My father will tell, ಏನಮ್ಮ 18 ವರ್ಷ ಆಗಿದೆ ಕಾಫಿನೇ ಕುಡಿಯಲ್ಲ. I said, ಯಾಕೆ ಕುಡಿಬೇಕು ಅವಳು? There's no need. ಟೀ ಬಿಸ್ಕೆಟ್ ಬೆಳಗ್ಗೆನೆ ನಾನು ಅದಕ್ಕೆ ಇಷ್ಟು ಸಮಸ್ಯೆಗಳು ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಮತ್ತೆ ಮೋಷನ್ ಸರಿಯಾಗಿ ಆಗಲ್ಲ, ಕಾನ್ಸ್ಟಿಪೇಷನ್, ವೆಯ್ಟ್ ಗೇನ್. ಒನ್ಸ್ ಅ ವೀಕ್ ಓಕೆ ನಾವೆಲ್ಲ ಹೋಗ್ತೀವಿ ಔಟ್ಸೈಡ್ and then we have a little bit of a donut or a chocolate, that's fine. Per week they can have one serving of junk food or high sugar based food, but it cannot be daily. ಬಾಂಡ್ ಕ್ರಿಯೇಟ್ ಆಗುತ್ತೆ ಸ್ವೀಟ್ಸ್ ಇಂದ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ ಈ ಕಾರ್ಬ್ ಕಂಟೆಂಟ್ ಕಮ್ಮಿ ಇರುವಂತದ್ದು. Yeah, I think I agree with you. ಟ್ರೆಡಿಷನಲ್ ಆಗಿ ಮಾಡಿರೋ ಸ್ವೀಟ್ಸ್ ಅಲ್ಲಿ there is a logic in how they make it and ಯಾವಾಗ ತಿನ್ಬೇಕು. ನಾನು ಆಗ್ಲೇ ಕೇಳೋದು ಮರ್ತೆ, ನೀವು ಎನರ್ಜಿ ಡ್ರಿಂಕ್ಸ್ ಬಗ್ಗೆ ಹೇಳಿದಾಗ ಕೆಫಿನ್ ಕಂಟೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಕಾಫಿ ಟೀ ಕನ್ಸಂಪ್ಷನ್ ಒಳ್ಳೇದಾ ಮಕ್ಕಳಿಗೆ ಅಂತ? ಮಕ್ಕಳಿಗೆ ಕಾಫಿ ಟೀ ಇಂಪಾಸಿಬಲ್, ದೇ ಡೋಂಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಐ ಟೆಲ್ ದೆಮ್ ಮನೆಗಳಲ್ಲಿ ಕುಡಿಯೋದು ನೋಡಿದೀನಿ. ಇಲ್ಲ, ನನ್ನ ಮಗಳು ಶಿ ಇಸ್ ನೌ 18 years, ಶಿ ಇಸ್ ನಾಟ್ ಟಚ್ಡ್ ಕಾಫಿ. ಯಾ, ಮೈ ಫಾದರ್ ವಿಲ್ ಟೆಲ್, ಏನಮ್ಮ 18 ವರ್ಷ ಆಗಿದೆ ಕಾಫಿನೇ ಕುಡಿಯಲ್ಲ. ಐ ಸೆಡ್, ಯಾಕೆ ಕುಡಿಬೇಕು ಅವಳು? ದೇರ್ಸ್ ನೋ ನೀಡ್. ಸೊ ಯಾ, ಐ ಡೋಂಟ್ ರೆಕಮೆಂಡ್ ಕಾಫಿ ಅಂಡ್ ಟೀ. ಈಗ ನನ್ನ ನಾರ್ತ್ ಕರ್ನಾಟಕ ಪೇಷಂಟ್ಸ್ ಎಲ್ಲ ಚಾ ಚಾ ಅಂತ ಹೇಳ್ತಾರೆ. ಅಯ್ಯೋ, ಟೀ ಇಲ್ದಿದ್ರೆ ಅವ್ರಿಗೆ ಟೀ ಬಿಸ್ಕೆಟ್ ಬೆಳಗ್ಗೆನೆ. ನಾನು ಹೇಳ್ತೀನಿ, ಅರೆ ಬಾಬಾ ಯಾಕೆ ಅಷ್ಟು ಟೀ ಕನ್ಸ್ಯೂಮ್ ಮಾಡ್ತೀರಾ? ಇಲ್ಲ, ನಮಗೆ ಚಾಯ್ ಬೇಕು ಮೇಡಮ್, ನಮಗೆ ಏನು ಟಿಫಿನ್ ಬೇಡ. ಅದಕ್ಕೆ ಇಷ್ಟು ಸಮಸ್ಯೆಗಳು ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಮತ್ತೆ ಮೋಷನ್ ಸರಿಯಾಗಿ ಆಗಲ್ಲ, ಕಾನ್ಸ್ಟಿಪೇಷನ್, ವೆಯ್ಟ್ ಗೇನ್. ಸೊ ಪ್ಲೀಸ್, tea also has more caffeine sometimes than coffee. So caffeine is not good for small children and it is addictive. So why should we ourselves give them? Wait till they are at an age. Teenagers, okay, avರೆಲ್ಲ ಓದಬೇಕು ರಾತ್ರಿಯಲ್ಲಿ, they will be sitting on Instagram, adu ಬೇರೆ ವಿಷಯ. But we should avoid caffeinated drinks. ಸೊ ಕಾಫಿ ಟೀ ಕುಡಿಬಾರ್ದು, ಚಾಕ್ಲೇಟ್ಸ್ ತಿನ್ನಬಾರ್ದು, ಪೇಸ್ಟ್ರೀಸ್ ಡೋನಟ್ಸ್ ಅಂತೂ ಮುಟ್ಲೇಬಾರ್ದು. ಸೊ ಮಕ್ಕಳು ಅವ್ರ ಆಸೆಗಳನ್ನೆಲ್ಲ ಹಿಂಗೆ ಕಟ್ಟಿಟ್ಕೋಬೇಕಂತ? ಹಂಗಲ್ಲ ಅಪೇಕ್ಷಾ. ಈಗ ವಿ ಶುಡ್ ನೋ ಅವರ್ ಲಿಮಿಟ್ಸ್ ಅಲ್ವಾ? ಸೊ ನಮ್ಮ ಡೈಲಿ ಡಯಟಲ್ಲಿ ಈ ಥರ ಹೈಲಿ ಪ್ರೊಸೆಸ್ಡ್ ಶುಗರ್ಸ್ ನಾವು ದಿನ ತಿಂದಿದ್ರೆ ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಸೊ ಕೆಲವರು ಊಟ ಆದಮೇಲೆ ಒಂದು ರಸಗುಲ್ಲ, ಒಂದು ಚಾಕ್ಲೇಟ್, ಇಟ್ಸ್ ಬಿಕಮ್ ಅ ಹ್ಯಾಬಿಟ್. ದಟ್ ಈಸ್ ನಾಟ್ ಕರೆಕ್ಟ್. ಒನ್ಸ್ ಅ ವೀಕ್ ಓಕೆ ನಾವೆಲ್ಲ ಹೋಗ್ತೀವಿ ಔಟ್ಸೈಡ್ and then we have a little bit of a donut or a chocolate, that's fine. So IAP, Indian Academy of Pediatrics recommendation ಏನಂದ್ರೆ per week they can have one serving of junk food or high sugar based food, but it cannot be daily. Okay, and I have my personal opinion. ಏನಂದರೆ ಈಗ ಈವನ್ ದೋ ಯು ಆರ್ ಗಿವಿಂಗ್ ಸ್ವೀಟ್ಸ್ ಅಲ್ಲ, ಸೊ ಇಟ್ ಶುಡ್ ಬಿ ಲೈಕ್ ಎಕ್ಸಾಂಪಲ್. ನಂಗೆ ಎಕ್ಸಾಮ್ಸ್ ಇದ್ದಾಗ ಲಾಸ್ಟ್ ಎಕ್ಸಾಮ್ ಇರುತ್ತಲ್ಲ, ಆ ದಿನ ನಮ್ಮಮ್ಮ ರಸಗುಲ್ಲ ಮಾಡಿಕೊಡ್ತಾ ಇದ್ರು. ಸೊ ನನಗೆ ಎಕ್ಸಾಮು ಮುಗೀತು ಅನ್ನೋ ಖುಷಿಗಿಂತ ನಮ್ಮಮ್ಮ ರಸಗುಲ್ಲ ಮಾಡ್ತಾರೆ ಅನ್ನೋ ಒಂದು ಖುಷಿ ಜಾಸ್ತಿ ಇತ್ತು. ಸೊ ಇಟ್ಸ್ ಲೈಕ್ ಯುನೋ ಆ ಬಾಂಡ್ ಕ್ರಿಯೇಟ್ ಆಗುತ್ತೆ ಸ್ವೀಟ್ಸ್ ಇಂದ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ ಈ ಕಾರ್ಬ್ ಕಂಟೆಂಟ್ ಕಮ್ಮಿ ಇರುವಂಥದ್ದು, ಮಿಲ್ಕ್ ಇಂದ ಮಾಡಿರೋ ಸ್ವೀಟ್ಸ್, ಬಿಕಾಸ್ ಫ್ಯಾಟ್ ಇರುತ್ತೆ, ಸೊ ಇನ್ಸುಲಿನ್ ಸ್ಪೈಕ್ ಕಮ್ಮಿ ಆಗುತ್ತೆ. ಆ ಥರ ಸ್ವೀಟ್ಸ್ನ ಕೊಡೋದು ಬೆಟರ್ ಅನ್ಸುತ್ತೆ ನನಗೆ ಅನ್ಸೋ ಪ್ರಕಾರ. ನೀವೇನು ಹೇಳ್ತೀರಾ ಮ್ಯಾಮ್? ಯಾ, ಐ ಥಿಂಕ್ ಐ ಅಗ್ರಿ ವಿತ್ ಯು. ಟ್ರೆಡಿಷನಲ್ ಆಗಿ ಮಾಡಿರೋ ಸ್ವೀಟ್ಸ್ ಅಲ್ಲಿ ದೇರ್ ಇಸ್ ಅ ಲಾಜಿಕ್ ಇನ್ ಹೌ ದೇ ಮೇಕ್ ಇಟ್ ಆ್ಯಂಡ್ ಯಾವಾಗ ತಿನ್ನಬೇಕು, ಯಾವ ಫೆಸ್ಟಿವಲ್ ಅಲ್ಲಿ, ಯಾವ ಸೀಸನ್ ಅಲ್ಲಿ ತಿನ್ನಬೇಕು ಅಂತ ಇರುತ್ತೆ ಅಲ್ವಾ? ಸೊ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ದಟ್. ಅದು ಕರೆಕ್ಟಾಗಿ ನಾವು ಫಾಲೋ ಮಾಡಿದರೆ ಇಟ್ ಇಸ್ ನಾಟ್ ರಾಂಗ್. ಬಟ್ ಆ ಟ್ರೆಡಿಷನಲ್ ಸ್ವೀಟ್ಸ್ನ ಪ್ರಾಸೆಸ್ ಮಾಡಿ ನಾವು ದಿನ ಅದನ್ನು ಟ್ರೀಟ್ ಥರ ತಿಂದಿದ್ರೆ ಮೇ ಬಿ ದಟ್ ಇಸ್ ನಾಟ್ ಕರೆಕ್ಟ್. ಎಸ್. ಸೊ ಶುಗರ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ವಿ. ಸೊ ಎಲ್ಲನೂ ಕವರ್ ಅಪ್ ಮಾಡಿದ್ವಿ, ಏನೇನು ಇಶ್ಯೂಸ್ ಬರುತ್ತೆ, ಯಾವ ಟೈಮಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ನಮಸ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.